ಇವತ್ತು ಮುದ್ದು ಸೊಸೆ ಸೀರಿಯಲಲ್ಲಿ ಏನಾಗುತ್ತಪ್ಪ ಅಂತಂದರೆ, ಸ್ಟಾರ್ಟಿಂಗಲ್ಲಿ ಇನ್ನೂ ವಿದ್ಯಾ ಮನೆಯಿಂದ ಹೊರಗಡೆ ಹೋಗಿರಲ್ಲ. ಆಗ ವಿನಂತಿ ಮತ್ತು ಅವ್ರ ಅತ್ತೆ ಬಂದು ವಿದ್ಯಂಗೆ ಹೇಳ್ತಾರೆ, ನೀನು ಬರಬೇಡ, ಇಲ್ಲಿಂದ ಹೊರಟೋಗು ಅಂತ. ಅವ್ರ ಅಜ್ಜಿನೂ ಇರ್ತಾಳೆ. ಅವ್ರ ಅಜ್ಜಿ ಹೇಳ್ತಾಳೆ, ನೀನು ಹೊರಟೋಗು ವಿದ್ಯಾ, ನೀನು ವೀರಭದ್ರನ ಸಾಹಸಕ್ಕೆ ಬರಬೇಡ ಅಂತ ಹೇಳ್ತಾಳೆ. ಆಗ ವಿದ್ಯಾ ಅಜ್ಜಿ ಹತ್ರ ಕೈ ಮುಗಿ ಬೇಡ್ಕೊತಾಳೆ, ಒಂದೇ ಒಂದು ಸಲ ನನ್ನ ಗೌಡ್ರ ಹತ್ರ ಮಾತಾಡೋಕ್ಕೆ ಬಿಡಿ ಅಂತ. ಆದರೆ ಅಜ್ಜಿ ಬಿಡಲ್ಲ. ಅದಾದಮೇಲೆ ಅವಳು ಇನ್ನೇನು ಮನೆಯಿಂದ ಹೋಗ್ತಾ ಇರ್ಬೇಕಾದ್ರೆ ಕ್ವಾಟ್ಲೆ ನೋಡ್ತಾನೆ. ಕ್ವಾಟ್ಲೆ ನೋಡಿ ವಿದ್ಯುನ್ಗೆ ಹೇಳ್ತಾನೆ, ಬಂದರೆ ಅದಕ್ಕೆ ಅದಕ್ಕಮ್ಮ ಇಡೀ ಗೌಡ್ರನ್ನ ಕರ್ಕೊಂಡು ಬರ್ತೀನಿ ಅಂತ. ಇವನು ಹೋಗಿ ಗೌಡ್ರನ್ನ ಕರ್ಕೊಂಡು ಬರ್ತಾನೆ. ಗೌಡ್ರನ್ನ ಕರ್ಕೊಂಡು ಬಂದಮೇಲೆ ಗೌಡ್ರು ವಿದ್ಯುನ್ ನೋಡ್ತಿದ್ದಂಗೆ ಸಿಟ್ಟು ಮಾಡ್ಕೊಂಡು ಅವಳಿಗೆ ಬೈತಾರೆ. ಅವಳಿಗೆ ಬೈದ ಮೇಲೆ ಅವಳು ಮತ್ತೆ ಪಂಚಾಯತಿ ಹತ್ರಕ್ಕೆ ಬಂದಾಗ ಪಂಚಾಯತಿ ಕಟ್ಟೆಗೆ ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡಬೇಕು ಅಂತಿರ್ತಾರೆ. ಆದರೆ ಇದನ್ನು ಕೇಳಿಸ್ಕೊಂಡಿದ್ದ ಅವ್ರ ದೊಡ್ಡಮ್ಮನಿಗೆ ಸಪೋರ್ಟ್ ಮಾಡೋರು ಇರ್ತಾರಲ್ಲ ಅವರಲ್ಲಿ, ಅವ್ರಿಗೆ ಫೋನ್ ಮಾಡಿದಾಗ ಅವರೊಂದು ಐಡಿಯಾ ಕೊಡ್ತಾಳೆ. ಅದೇನು ಐಡಿಯಾಪ್ಪ ಅಂತಂದರೆ, ಈಗ ನಿನ್ನ ಸೊಸೆ ಏನಾದರೂ ನಿನ್ನ ಜೈಲಿಗೆ ಕಳಿಸಿದ್ರೆ ನೀನೇನು ಮಾಡ್ತಿದ್ದೆ ಅಂತ ನೀನು ಹೋಗಿ ಅವ್ರ ಹತ್ರ ಕೇಳು, ವಿದ್ಯೆಗೆ ಸಪೋರ್ಟ್ ಮಾಡೋರಿಗೆ. ಆಗ ಅವರೆಲ್ಲ ಸೆಟ್ ಮಾಡ್ಕೊಂಡು ಹೋಗ್ತಾರೆ ಅಂತ ಅವ್ನು ಅದೇ ಥರ ಮಾಡ್ತಾನೆ. ಆವಾಗ ಊರವರು ಅದೇ ಥರ ಹೋಗ್ತಾರೆ. ಊರವ್ರು ಆ ಥರ ಹೋದ್ಮೇಲೆ ನೆಕ್ಸ್ಟು ಕ್ವಾಟ್ಲೆ ಮತ್ತು ಗೌಡ್ರ ಸೀನ್ ಬರುತ್ತೆ. ಆವಾಗ ಕ್ವಾಟ್ಲೆ ಮಾವ ದೇವರಂತ ಮನುಷ್ಯ ಆದಮೇಲೆ ದೇವರು ಎಲ್ರನ್ನೂ ಕ್ಷಮಿಸ್ಬೇಕು, ಆದರೆ ವಿದ್ಯೆನ ಕ್ಷಮಿಸಲಿಲ್ಲ. ಸೊ ಮಾವನ್ನೇ ತಪ್ಪು ಅಂತ ಹೇಳಿದ್ಲು. ಗೌಡ್ರು ಕ್ವಾಟ್ಲೆ ಕೆನ್ನೆಗೆ ಹೊಡಿತಾನೆ. ಅದೇ ಇವತ್ತಿನಲ್ಲಿ ಆಗಿದ್ದ ಎಪಿಸೋಡ್. ಇವತ್ತಿನ ಮುದ್ದು ಸೊಸೆ ಸೀರಿಯಲಲ್ಲಿ ಏನಂತ ಅಂದರೆ, ಫಸ್ಟ್ ಸೀನ್ ಏನಂತ ಅಂದರೆ, ವಿದ್ಯುನ್ ಅಪ್ಪ ಇನ್ನೂ ಚಾವಟಿಲಿ ಹೊಡ್ಕೊತಾನೆ ಇರ್ತಾನೆ. ಇದನ್ನು ನೋಡಿದ ವಿದ್ಯಾ ತುಂಬ ಬೇಜಾರಾಗಿ, ಅಪ್ಪ ನೀವು ಚಾವಟಿಲಿ ಹೊಡ್ಕೊಳ್ಳೋದು ನಿಲ್ಸೋದ್ವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಕೂರ್ತಾಳೆ. ವಿದ್ಯುನ್ ಅಮ್ಮ ಮತ್ತು ಅಜ್ಜಿ ಎಷ್ಟೇ ಕನ್ವಿನ್ಸ್ ಮಾಡಿದ್ರು ಅವ್ರ ಅಪ್ಪ ಸ್ಟಾಪ್ ಮಾಡಲ್ಲ. ಅವ್ರು 4 ಜನನ ವಿದ್ಯುನ್ ಅಪ್ಪ ಹೊಡ್ಕೊತಾನೆ ಇರ್ತಾನೆ. ವಿದ್ಯುನ್ ಅಮ್ಮ, ಅಜ್ಜಿ, ತಂಗಿ 4 ಜನನೂ ಕೂಡ್ತಾರೆ. ಆ ಟೈಮಲ್ಲೇ ಚಿಕ್ಕೇಗೌಡರು ಮತ್ತು ಗೌಡ್ರುಗಳೆಲ್ಲ ಬಂದು ನೋಡ್ಕೊಂಡು ಹೋಗಿ ಇದಕ್ಕೇನಾದರೂ ನಾವು ಸೊಲ್ಯೂಷನ್ ಕೊಡಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಸೀನ್ ಇರುತ್ತೆ. ಬೆಳಿಗ್ಗೆ ಬಂದು ಹೇಳ್ತಾರೆ ಚಿಕ್ಕೇಗೌಡರು, ನೀನು ಹಿಂಗೆ ಹೊಡ್ಕೋಬೇಡ, ನಾನು ನಿನ್ನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿಸ್ತೀನಿ ಅಂತ. ಆಗ ರತ್ನಿ ಚೆಲ್ವನ ಅಪ್ಪ ವಿದ್ಯುನ್ ಅಮ್ಮ ಏನಂತ ಹೇಳ್ತಾಳೆ ಅಂತ ಅಂದರೆ, ಚಿಕ್ಕೇಗೌಡ್ರೆ ನೆನ್ನೆಯಿಂದ ಅವ್ರು ಒಂದು ಹನಿ ನೀರು ಕುಡ್ದಿಲ್ಲ, ಹಿಂಗೆ ಹೊಡ್ಕೊತವ್ರೆ, ನೀವೇ ನಮಗೆ ಸೊಲ್ಯೂಷನ್ ಕೊಡಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಚೆಲ್ವ, ನಿನಗೆ ನಮ್ಮ ಮೇಲೆ ನಂಬಿಕೆ ಇದ್ದರೆ ನೀನು ಇದು ಹೊಡ್ಕೊಳ್ಳೋ ಸ್ಟಾಪ್ ಮಾಡು, ನಾವು ಸೊಲ್ಯೂಷನ್ ಕೊಡಿಸ್ತೀವಿ ಅಂತ ಹೇಳಿ ಹೋಗ್ತಾರೆ. ನೆಕ್ಸ್ಟ್ ಸೀನಲ್ಲಿ ಚಿಕ್ಕೇಗೌಡರು ಚಿಕ್ಕಮ್ಮಗೌಡರು ಮನೆಗೆ ಹೋಗಿ ಹೇಳ್ತಾರೆ, ನೀನು ಪಂಚಾಯತಿ ಕಟ್ಟೆಗೆ ಬಾ, ಪಂಚಾಯತಿ ಕಟ್ಟೆಯಲ್ಲಿ ಏನಂತ ಡಿಸೈಡ್ ಮಾಡೋಣ, ನೀನೇ ಪಂಚಾಯತಿ ಮುಖ್ಯಸ್ಥ ಆಗಿ ಈ ಥರ ಬರಲಿಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತ ಹೇಳಿದಾಗ ಅವನು ಒಪ್ಪಿಸ್ಕೊಂಡು ಕರ್ಕೊಂಡು ಬರೋ ಟೈಮಲ್ಲಿ ಈಶ್ವರಿ ಶಿವರಾಮೇಗೌಡರು ಮನಸ್ಸು ಚೇಂಜ್ ಮಾಡಬೇಕು ಅಂತ ಏನಂತ ಹೇಳ್ತಾಳೆ ಅಂತಂದರೆ, ನಾನು ವೀರಭದ್ರ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಲವ್ ಮ್ಯಾರೇಜ್ ಮಾಡಿಸ್ದೆ, ಆದರೆ ನನ್ನಿಂದನೇ ಈ ಥರ ತೊಂದರೆ ಆಯಿತು, ಅವ್ನ ಲೈಫ್ ಹಾಳಾಗೋಕ್ಕೆ ನಾನೇ ಕಾರಣ ಅಂತ ನಾಟಕ ಮಾಡ್ಕೊಂಡು ಅಳ್ತಿರ್ತಾಳೆ. ಈ ಕಡೆ ಶಿವರಾಮೇಗೌಡ ನೀನೇನು ಯೋಚನೆ ಮಾಡಬೇಡ, ನಾನು ಇದನ್ನು ಸರಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬರ್ತಾನೆ. ಅಂದರೆ ಅವರು ಪಂಚಾಯತಿ ಕಟ್ಟೆಗೆ ಬರ್ತಾರೆ. ಪಂಚಾಯತಿ ಕಟ್ಟೆಗೆ ಬಂದಮೇಲೆ ಚಿಕ್ಕೇಗೌಡರು ಹೇಳ್ತಾರೆ ಚೆಲ್ವ ನೀನು ಏನಂತ ಹೇಳು ಅಂತ. ಆಗ ಚೆಲ್ವ ಅವ್ರು ಹೇಳ್ತಾರೆ, ನಾನು ಏನಂತ ಹೇಳಬೇಕು ಅಂತ ಏನಿಲ್ಲ, ಎಲ್ಲ ವಿಷಯ ನಿಮಗೆ ಗೊತ್ತು, ಇಲ್ಲಿ ನನ್ನ ಮಗಳು ತಪ್ಪು ಮಾಡೋಳೆ ಅಂತಲ್ಲ, ನಮ್ಮ 2 ಫ್ಯಾಮಿಲಿನೂ ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಅದು ಹೆಂಗಪ್ಪ ಅವ್ರು ಹೇಳ್ತಾರೆ ಅಂತ ಅಂದರೆ, ನನ್ನ ಮಗಳು ಏನಕ್ಕೆ ಈ ಥರ ಫೋನ್ ಮಾಡಿದ್ದು ಅಂತ ಅಂದರೆ, ನನ್ನ ಮಗಳು ಇನ್ನೂ ಮೈನರ್ ಇದ್ಲು, ಅಕಸ್ಮಾತ್ ಏನಾದರೂ ಮೈನರ್ಗೆ ಮದುವೆ ಮಾಡಿದ್ರೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಇಂಟೆನ್ಷನಲ್ಲಿ ನನ್ನ ಮಗಳು ಹಿಂಗೆ ಮಾಡಿದ್ಲು ಅಂತ ಹೇಳ್ತಾರೆ. ಅದನ್ನು ಕೇಳಿ ಚಿಕ್ಕೇಗೌಡರು ಅಲ್ಲೇ ಲಾಯರು ಬಂದಿರ್ತಾರೆ. ಲಾಯರ್ಗೆ ಹೇಳ್ತಾರೆ, ಲಾಯರಪ್ಪ ಇದು ನಿಜಾನ ಅಂತ ಹೇಳಿದಾಗ ಲಾಯರು ವಿದ್ಯೆ ಮಾಡಿದ್ರೆ ಸರಿ ಅಂತ ಹೇಳ್ತಾರೆ. ಅದಾದ ನಂತರ ಈಶ್ವರಿ ಬೇಕು ಅಂತಲೇ ಅವನ ವಿರುದ್ಧ ಮಾತಾಡ್ತಾಳೆ. ಏನು ನಮ್ಮದೇ ತಪ್ಪು ಅಂತ ಹೇಳ್ತಿದ್ಯಾ ಅನ್ನೋ ಥರ ಮಾತಾಡಿದಾಗ ವಿದ್ಯಾ ಅವರಪ್ಪ ಇಲ್ಲ, ನಾನು ಇಬ್ಬರದೇ ಫ್ಯಾಮಿಲಿ ತಪ್ಪು ಅಂತ ಖಡಕ್ಕಾಗಿ ಹೇಳ್ತಾರೆ. ಅದಾದಮೇಲೆ ಈ ಕಡೆ ಕ್ವಾಟ್ಲೆ ಮನೆ ಕೆಲಸ ಮಾಡ್ತಾ ಇರ್ತಾನೆ. ಆಗ ವೀರಭದ್ರೇಗೌಡರು ಬಂದು ಬೇಜಾರು ಮಾಡ್ಕೊತಾರೆ. ನೆನ್ನೆ ಆಗಿದ್ದು ನೋಡಿ ನೆನಪು ಮಾಡ್ಕೊಂಡು ಕ್ವಾಟ್ಲೆ ಹತ್ರ ಸಾರಿ ಕೇಳ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾನೆ, ನೀವು ವಿದ್ಯೆನ ಕ್ಷಮಿಸ್ಬಿಡಿ ಅಂತಂದಾಗ ಅವ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ನೆಕ್ಸ್ಟು ಮತ್ತೆ ಪಂಚಾಯತಿ ಸೀನಲ್ಲಿ ಏನಪ್ಪ ಅಂತ ಅಂದರೆ,
ಇದೆ ಈಶ್ವರಿ ಮಗಳೂ ಬಂದಿರ್ತಾಳೆ ಅವಳ ಜೊತೆಗೆ. ಆಗ ಈಶ್ವರಿ ಮಗಳು ಹೇಳ್ತಾಳೆ, ಅಮ್ಮ ಇವಳು ತಾನು ಓದಬೇಕು ಅನ್ನೋ ಇಂಟೆನ್ಷನಲ್ಲಿ ಅಲ್ವಾ ಈಗ ಫೋನ್ ಮಾಡಿದ್ದು, ಅದೇ ಥರ ಅಲ್ವಾ ಲೆಟ್ರ್ ಬರ್ತಿದ್ದು ಅಂತ ಈಶ್ವರಿಗೆ ನೆನಪು ಮಾಡಿದಾಗ ಈಶ್ವರಿ ಹೇಳ್ತಾಳೆ, ತಡಿ ಮಾಡ್ತೀನಿ ಇವಳಿಗೆ ಅಂತ ಅಂದ್ಬಿಟ್ಟು, ನೀನು ನಿಜವಾಗ್ಲೂ ಅದೇ ಇಂಟೆನ್ಷನಲ್ಲಿ ಅಂದರೆ ಮೈನರ್ ಆಗಿದ್ದೆ ಅಂತ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತಲೇ ನೀನು ಪೊಲೀಸ್ನವ್ರಿಗೆ ಫೋನ್ ಮಾಡಿದ ಅಂತ ಕೇಳ್ತಾಳೆ. ಇನ್ನೇನು ವಿದ್ಯಾ ಉತ್ತರ ಕೊಡಬೇಕು, ಅಷ್ಟರಲ್ಲಿ ಸೀರಿಯಲ್ ಎಂಡ್ ಆಗುತ್ತೆ. ಈಗ ನಾಳಿನ ಸಂಚಿಕೆಯಲ್ಲಿ ನೋಡಬೇಕು ವಿದ್ಯಾ ಏನಕ್ಕೆ ಕಾಲ್ ಮಾಡಿದೆ ಅಂತ ನಿಜ ಒಪ್ಕೊಳ್ತಾಳ, ಇಲ್ಲ ಅವ್ರ ಅಪ್ಪನ ಮಾತನ್ನೇ ಹೇಳ್ತಾಳ ಅಂತ ನಾಳೆ ಒಂದು ಎಪಿಸೋಡಲ್ಲಿ ಕಾದು ನೋಡಬೇಕು. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗ್ ಪಂಚಾಯತಿ ಕಟ್ಟೆಯಿಂದ ಸ್ಟಾರ್ಟ್ ಆಗುತ್ತೆ. ನಿನ್ನೆದು ಹಂಗೆ ಕಂಟಿನ್ಯೂ ಇರುತ್ತೆ. ವಿದ್ಯುನ ಹತ್ರ ಅವ್ರ ದೊಡ್ಡಮ್ಮ ಕೇಳಿದಾಗ ವಿದ್ಯಾ ಇನ್ನೇನು ಉತ್ತರ ಕೊಡಬೇಕು ಅಂತ ಅಂದಾಗ ವಿದ್ಯುನಪ್ಪ ಹೌದು ಅವಳು 18 ವರ್ಷ ಆಗೋಕ್ಕೂ ಮುಂಚೆ ಆಗಬಾರ್ದು ಅನ್ನೋ ಇಂಟೆನ್ಷನ್ ಅಷ್ಟೇ ಕಂಪ್ಲೇಂಟ್ ಕೊಟ್ಟಿದ್ದು ಅಂತ ಹೇಳಿ ಈಶ್ವರಿ ಬಾಯಿನ ಮುಚ್ಚಿಸ್ತಾರೆ. ಆಗ ಚಿಕ್ಕೇಗೌಡರು ಹೇಳ್ತಾರೆ ಗೌಡ್ರಿಗೆ, ನೀನು ಏನಂತ ಡಿಸೈಡ್ ಮಾಡು, ಇದು ನಿಂದು ಏನಪ್ಪ ಅಂತ ಅಂದರೆ ಎಲೆಕ್ಷನ್ ಟೈಮಲ್ಲಿ ನಿನಗಿದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಅವನು ಗೌಡ್ರು ಸರಿ ನಾನು ನಿಮ್ಮ ಹತ್ರ ಮಾತಾಡಬೇಕು ಅಂತ ಅವರು ಎಲ್ರೂ ಸಪ್ರೇಟಾಗಿ ಕರ್ಕೊಂಡು ಹೋಗ್ತಾನೆ. ಸಪ್ರೇಟಾಗಿ ಕರ್ಕೊಂಡು ಹೋದಾಗ ಅವನು ಹೇಳ್ತಾನೆ, ಅವಾಗ ಅವ್ರ ಅಪ್ಪ ಅಮ್ಮನೂ ಕರೀತಾನೆ. ಅವ್ರ ಅಪ್ಪ ಅಮ್ಮನ ಕರೆದಾಗ ಅವನು ಕಂಡೀಷನ್ ಹಾಕ್ತಾನೆ, ನಾನು ವಿದ್ಯುನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ, ಆದರೆ ಅವನು ವಿದ್ಯಾ ಏನಪ್ಪ ಅಂತ ಅಂದರೆ ತವ್ರ ಮನೆ ಸಂಬಂಧನ ಕಳ್ಕೋಬೇಕು ಅಂತ ಹೇಳ್ತಾನೆ. ಅದಕ್ಕೆ ವಿದ್ಯಾ ಅಪ್ಪ ಅಮ್ಮ ಇಬ್ಬರು ಒಪ್ಕೋತಾರೆ. ಅಂದರೆ ವಿದ್ಯಾ ಗಂಡನ ಬಿಟ್ಟೋಳು ಅಂತ ಅನ್ನಿಸ್ಕೊಂಡು ನಮ್ಮ ಜೊತೆಗಿರೋದಕ್ಕಿಂತ ವಿದ್ಯಾ ಅವಳು ಗಂಡನ ಮನೇಲಿ ನೆಮ್ಮದಿಯಾಗಿರಲಿ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಒಪ್ಕೊಂಡು ವಿದ್ಯುನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ಅವಳನ್ನ ಗಂಡನ ಮನೆಗೆ ಕಳ್ಸೋಕ್ಕೆ ಕರ್ಕೊಂಡು ಹೋಗ್ತಾರೆ. ಆವಾಗ ಅವ್ರ ಅಪ್ಪ ಅಮ್ಮ ಇಬ್ಬರು ಎಮೋಷ್ನಲ್ ಮಾತಾಡ್ತಾ ಇದ್ದಿದ್ದು ನೋಡಿಬಿಟ್ಟು ವಿದ್ಯಂಗೆ ಡೌಟ್ ಬರುತ್ತೆ, ಏನಂತ ನಿಜ ಹೇಳಿ, ಇಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ಅಂದಾಗ ವಿದ್ಯುನಪ್ಪ ಹೇಳ್ತಾನೆ, ಈ ಥರ ನೀನು ತವ್ರ ಸಂಬಂಧನ ಕಳ್ಕೋಬೇಕು ಅಂತ ಹೇಳಿ ಆ ಷರತ್ತು ಮೇಲೆ ನೀನನ್ನು ಕಳಿಸ್ತಿರೋದು ಅಂತ. ಆ ವಿದ್ಯಾ ಅದು ಹೆಂಗಾಗುತ್ತೆ ಅಂತ ಎಲ್ಲ ಹೇಳಿ ಅಳ್ತಾಳೆ. ಅತ್ತ ಮೇಲೆ ಅವ್ರ ಅಪ್ಪ ಅಮ್ಮ ಅಜ್ಜಿ ಎಲ್ಲ ಕನ್ವಿನ್ಸ್ ಮಾಡಿ ಅವಳನ್ನು ಹೋಗೋಕ್ಕೆ ರೆಡಿ ಮಾಡ್ತಾರೆ. ಅದಾದಮೇಲೆ ಇವರು ಲಾಸ್ಟ್ ಪ್ರೀವಿಯಸ್ ಎಪಿಸೋಡಲ್ಲಿ ಏನಾಗಿರುತ್ತೆ ಅಂದರೆ ಈಶ್ವರಿ ವಿದ್ಯುನ್ ಮನೆಗೆ ಅವಳು ಲಗೇಜ್ ಕೊಡೋಕ್ಕೆ ಹೋದಾಗ ಅವ್ರ ಅಪ್ಪ ಚಾಲೆಂಜ್ ಮಾಡಿರ್ತಾನೆ, 48 ಗಂಟೆ ಒಳಗಡೆ ನಮ್ಮ ಮಗಳನ್ನ ನಿಮ್ಮ ಮನೆಗೆ ಕಳಿಸ್ತೀವಿ, ನೀವೇ ಆರತಿ ತಗೊಳ್ತೀರಾ ಅಂತ. ಅವನು ಅದನ್ನು ನೆನ್ಪಿಟ್ಕೊಂಡು ಪೂಜಾರಿನ ಬರೋಕ್ಕೆ ಹೇಳ್ತಾನೆ ಪಂಚಾಯತಿ ಕಟ್ಟೆಗೆ. ಅವನು ಆರತಿ ತಗೊಂಡ್ಬಂದು ಕೊಡ್ತಾನೆ. ಇವಳು ಬಸ್ರಿ ಹೆಂಗಸು ಹಂಗೆ ಕರ್ಕೊಂಡು ಹೋಗಬೇಡಿ ಅಂತ ಅಂದ್ಬಿಟ್ಟು ಅವಳ ಕೈಲಿ ಆರತಿ ಮಾಡಿಸ್ತಾರೆ. ಆರತಿ ಮಾಡಿಸಿದ್ಮೇಲೆ ಅವಳು ಎಲ್ಲರೂ ತಪ್ಕೊಂಡು ಹತ್ಕೊಂಡು ಅದಾದಮೇಲೆ ಈಶ್ವರಿ ಅವ್ರ ಜೊತೆ ಅವ್ರ ಮಾವನ ಮನೆಗೆ ಕಾರಲ್ಲಿ ಹೋಗ್ತಾಳೆ. ಅದೇ ಇವತ್ತಿನ ಎಪಿಸೋಡು. ಇವತ್ತಿನ ಮುದ್ದು ಸೊಸೆ ಸೀರಿಯಲಲ್ಲಿ ಸ್ಟಾರ್ಟಿಂಗಲ್ಲಿ ವಿದ್ಯುನ್ನ ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದಾಗ ಅವ್ರ ಮನೇಲಿ ಯಾರೂ ಒಪ್ಪಲ್ಲ ಅವಳನ್ನ ಮನೇಲಿ ಇರಿಸ್ಕೊಳ್ಳೋಕ್ಕೆ. ಆ ಟೈಮಲ್ಲಿ ವೀರಭದ್ರಂಗೆ ಗೊತ್ತಾಗುತ್ತೆ ಈ ಥರ ವಿದ್ಯಾ ಮನೆಗೆ ಬಂದಿದ್ದಾಳೆ ಅಂತ. ಹೋಗಿ ಕ್ವಾಟ್ಲೆಗೆ ಹೇಳಿದಾಗ ವೀರಭದ್ರಂಗೆ ತುಂಬ ಸಿಟ್ಟು ಬಂದು ಅವಳು ಇನ್ನೇನು ಹೊಸ್ಲು ಮುಂದೆ ಕಾಲಿಡಬೇಕು ಅಂದಾಗ ನಿಂತ್ಕೊ ಅಂತ ಹೇಳಿ ಅವಳನ್ನು ಸ್ಟಾಪ್ ಮಾಡ್ತಾನೆ. ಸ್ಟಾಪ್ ಮಾಡಿದ್ಮೇಲೆ ಅವ್ರ ದೊಡ್ಡಮ್ಮ ಏನಂತ ಡಿಸೈಡ್ ಮಾಡ್ತಾಳೆ ಅಂತ ಅಂದರೆ, ವಿದ್ಯಾ ಪಂಚಾಯತಿ ತೀರ್ಪಿಂದ ಮನೆಗೇನೋ ಬಂದಿರ್ಬೋದು, ಆದರೆ ಅವಳು ನಮ್ಮ ಮನೇಲಿ ಇರೋದು ಬೇಡ, ನಮ್ಮ ಮನೇಲಿ ಕೆಲಸ ಮಾಡ್ಕೊಂಡು ಒಂದು ಶೆಡ್ ಒಳಗಡೆ ಇರಲಿ ಅಂತ ಹೇಳ್ತಾಳೆ. ಅದು ಹೇಳ್ಬಿಟ್ಟು ಎಲ್ಲರೂ ಒಪಿನಿಯನ್ನು ಕೇಳ್ತಾಳೆ. ವೀರಭದ್ರೇಗೌಡರು, ಶಿವರಾಮೇಗೌಡರದು ಮತ್ತು ಶಿವರಾಮೇಗೌಡರು ಹೆಂಡ್ತಿದ್ದು ಎಲ್ಲರದ್ದು ಕೇಳಿದಾಗ ಅವಳು ಹೇಳಿದ್ಕೆ ಹ್ಞೂ ಅಂತ ಹೇಳ್ತಾರೆ. ಆದರೆ ಯಾವಾಗ ಗೌಡರು ಅವಳು ಅದಕ್ಕೆ ಒಪ್ಕೊಂಡಾಗ ವಿದ್ಯುಂಗೆ ತುಂಬ ಬೇಜಾರಾಗಿ ವಿದ್ಯಾ ತುಂಬ ಫೀಲ್ ಮಾಡ್ತಾಳೆ. ಅದಾದಮೇಲೆ ಕ್ವಾಟ್ಲೆಗೆ ಹೇಳ್ತಾಳೆ, ಹೋಗು ಅವಳಿಗೆ ಶೆಡ್ ತೋರಿಸು ಅಂತ, ಇವತ್ತಿಂದ ನೀನು ಮುದ್ದು ಸೊಸೆ ಅಲ್ಲ, ನಮ್ಮ ಮನೆ ಕೆಲಸದವಳು ಅಂತ ಹೇಳ್ತಾರೆ. ಇದಾದ ನಂತರ ಈ ಕಡೆ ವಿದ್ಯುನ್ ಅಪ್ಪ ಪೊಲೀಸ್ನವ್ರನ್ನ ಬಂದು ಮೀಟ್ ಮಾಡ್ತಾನೆ. ಪೊಲೀಸ್ನವ್ನು ಕುಡ್ದಾಗ ಹೇಳಿರ್ತಾನಲ್ಲ ಅಂದ್ಬಿಟ್ಟು ಅವನಿಗೆ ಎಲ್ಲ ಥರ ಬಾಟ್ಲನ್ನು ತಂದು ಕೊಟ್ಬಿಟ್ಟು, ಯಾಕೆ ಹಿಂಗೆ ಮಾಡಿದೆ, ನೀನು ಹಿಂಗೆ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ, ನಾವು ನಿನ್ನ ಬಗ್ಗೆ ಒಳ್ಳೆ ಒಪಿನಿಯನ್ ಇಟ್ಟಿದ್ದು, ಹಂಗೆ ಹಿಂಗೆ ಅಂತೆಲ್ಲ ಹೇಳಿದಾಗ ಅವನು ಹೇಳ್ತಾನೆ, ಅವನು ವಿದ್ಯುನಪ್ಪನ ಹತ್ರ ಏನೋ ಪ್ರಮೋಷನ್ ರಿಲೇಟೆಡ್ ಹೋಗಿ ಮಾತಾಡಿದಾಗ ಪೊಲೀಸ್ಗೆ ಅವನು ಸಪೋರ್ಟ್ ಮಾಡಿಲ್ಲ ಅನ್ನೋ ಸಿಟ್ಟಿಗೆ ಇವನು ಅವರಿಗೆ ಹಿಂಗೆ ಮಾಡಿರೋದು ಅಂತ ಅವನು ಹೇಳ್ತಾನೆ. ಅದಾದಮೇಲೆ ಮತ್ತೆ ವಿದ್ಯುಂದು ಸೀನ್ ಬರುತ್ತೆ.
ವಿದ್ಯುಂದು ಸೀನ್ ಬಂದಾಗ ಅವಳಿಗೆ ಕ್ವಾಟ್ಲೆ ಎಲ್ಲ ಶೆಡ್ಡೆಲ್ಲ ಕೊಟ್ಟು ಅವಳು ಸೆಟ್ಲಾಗಿರಬೇಕಾದ್ರೆ ಈ ಕಡೆ ವಿದ್ಯುನಪ್ಪ ವೀರಭದ್ರೇಗೌಡನ ದೊಡ್ಡಮ್ಮಂಗೆ ಮತ್ತು ಅವ್ರ ಅತ್ತೆಗೆ ಅಂದರೆ ವಿನಂತಿ ಅಮ್ಮಂಗೆ ಕಾಲ್ ಮಾಡ್ತಾನೆ. ಈ ಥರ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಏನಕ್ಕೆ ಅವಳ ಮೇಲೆ ಇಷ್ಟು ದ್ವೇಷ ಸಾಧಿಸ್ತಿದ್ದೀರ ಹಂಗೆ ಹಿಂಗೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಇಲ್ಲ ನಾನು ನಿನ್ನ ಮಗಳು ನಾನು ಒಪ್ಕೊಳ್ಳೋದೇ ಇಲ್ಲ, ಈ ಜನ್ಮದಲ್ಲಿ ಅದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಆವಾಗ ವಿದ್ಯುನಪ್ಪ ಒಂದು ಮಾತು ಹೇಳ್ತಾನೆ, ನಾನು ಹೆಬ್ಬೆಟ್ಟು, ಆದರೆ ನನ್ನ ಮಗಳಿಗೆ ನಾನು ವಿದ್ಯೆ ಕಲಿಸಿದ್ದೀನಿ, ನನ್ನ ಮಗಳಿಗೆ ಗೊತ್ತು ನಾನು ಅವಳ ಸಂಸಾರ ಹೆಂಗೆ ಉಳಿಸ್ಕೋಬೇಕು ಅಂತ ಹೇಳ್ತಾಳೆ. ಅದಾದಮೇಲೆ ಕಾಲ್ ಕಟ್ಟಾದಮೇಲೆ ಈ ಕಡೆ ವೀರಭದ್ರೇಗೌಡನ ದೊಡ್ಡಮ್ಮ ಮತ್ತು ಆ ಅತ್ತೆ ಇಬ್ಬರು ಅವಳನ್ನು ಹೇಗೆ ಇಲ್ಲಿ ಟಾರ್ಚರ್ ಕೊಟ್ಟು ಅವಳಿಗೆ ಹಿಂಸೆ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡೋಣ ಅಂತ ಹೇಳಿ ಡಿಸ್ಕಷನ್ ಮಾಡ್ತಾರೆ. ಅದೇ ಇವತ್ತಿನ ಎಪಿಸೋಡ್. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗ್ ಬಂದು ಕ್ವಾಟ್ಲೆ ವಿದ್ಯೆನ ಕರ್ಕೊಂಡೋಗಿ ಶೆಡ್ಡಿಗೆ ಕರ್ಕೊಂಡೋಗಿ ಕಳಿಸ್ತಾನೆ. ಆ ಶೆಡ್ಡು ಗಲೀಜಾಗಿರುತ್ತೆ, ಅದನ್ನೆಲ್ಲ ನೋಡಿ ಕ್ವಾಟ್ಲೆಗೆ ಬೇಜಾರಾಗುತ್ತೆ. ಬೇಜಾರಾದ್ಮೇಲೆ ಕ್ವಾಟ್ಲೆ ಹೇಳ್ತಾನೆ, ಈ ಮನೆಯಲ್ಲಿ ಮುದ್ದು ಸೊಸೆಯಾಗಿ ಮರಿಬೇಕಾಗಿದ್ದು ನೀವು, ಈ ಶೆಡ್ಡಲ್ಲಿ ಇರಬೇಕಾಗಿದೆ ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ, ನಾನು ಹಣೆ ಬರದಲ್ಲಿ ಹೆಂಗೆ ಬರ್ತಿರುತ್ತೆ ಹಂಗೆ ಆಗುತ್ತೆ, ನಾನು ಎಲ್ಲನೂ ಎದುರಿಸ್ತೀನಿ ಅಂತ ವಿದ್ಯೆ ಹೇಳಿ ಕಳಿಸ್ತಾಳೆ. ಅದಾದಮೇಲೆ ಈ ಕಡೆ ವಿದ್ಯುನ ಅಪ್ಪಂಗೆ ಚಾವಟಿಲಿ ಹೊಡ್ಕೊಂಡಿರ್ತಾನಲ್ಲ, ಅದಕ್ಕೆ ವಿದ್ಯುನಮ್ಮ ಉಪ್ಪಿನ ಶಾಖ ಕೊಡ್ತಾ ಇರ್ತಾಳೆ. ಉಪ್ಪಿನ ಶಾಖ ಕೊಡ್ಬೇಕಾದ್ರೆ ವಿದ್ಯುನಮ್ಮ ತುಂಬ ಪ್ರೌಡಾಗಿ ಹೇಳ್ತಿರ್ತಾಳೆ, ನೀನು ಮಕ್ಳಿಗೋಸ್ಕರ ಹಿಂಗೆಲ್ಲ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ, ನೀನು ಮಾಡಿದ್ದು ನನಗೆ ಸಂತೋಷ ಆಯಿತು ಕಣಯ್ಯ, ನಿನ್ನನ್ನು ಮದುವೆ ಆಗಿದ್ದಕ್ಕೆ ಇವತ್ತಿಗೆ ಸಾರ್ಥಕ ಆಯಿತು ಅಂದಾಗ ಅವನು ಹೇಳ್ತಾನೆ, ಈ ಥರ ಒಬ್ಬ ಗಂಡಸಿಗೆ ತನ್ನ ಕಟ್ಕೊಂಡಿರೋ ಹೆಂಡತಿ ಈ ಥರ ಸಾರ್ಥಕ ಆಯಿತು ಅಂತ ಹೇಳಿದಾಗಲೇ ಒಂದು ನೆಮ್ಮದಿ ಅಂತ ಹೇಳಿ ಅವನು ಸಂತೋಷವಾಗಿದ್ದು, ನನ್ನ ಮಗಳು ಇನ್ನು ಅಲ್ಲಿ ಚೆನ್ನಾಗಿರ್ತಾಳೆ, ನನ್ನ ವಂಶೋದ್ಧಾರ ಬತ್ತಾವನಲ್ಲ ಅವನಿಂದ ಎಲ್ಲ ಸರಿ ಆಗುತ್ತೆ ಅಂತ ಹೇಳ್ತಾಳೆ. ಹೇಳಿದಾಗ ಅವರಮ್ಮ ನಿಜ ಒಪ್ಕೊಳ್ತಾಳೆ. ಏನಂತಂದರೆ ಅವತ್ತು ಅವಳು ಟೆಸ್ಟ್ ಮಾಡಿದಾಗ ಅವಳು ಪ್ರೆಗ್ನೆಂಟ್ ಆಗಿರಲ್ಲ, ಅಂದರೂ ಅವರು ಅಳಿಯಂದರು ಸಿಟ್ಟಲ್ಲಿ ಏನು ಮಾಡಿಬಿಡ್ತಾರೋ ಅನ್ನೋ ಒಂದು ಇಂಟೆನ್ಷನಲ್ಲಿ ಅವಳು ಸುಳ್ಳು ಹೇಳ್ತಾಳೆ. ಅದ್ರ ತಕ್ಕನಾಗೆ ಇನ್ನೂ ಬೇರೆಯವರೊಬ್ಬರು ಅವಳು ನಾಡಿ ಚೆಕ್ ಮಾಡಿರ್ತಾರೆ, ಅವರು ಇವಳಿಗೆ ಸಪೋರ್ಟ್ ಮಾಡಿರ್ತಾಳೆ ಅನ್ನೋದನ್ನ ಹೇಳ್ತಾರೆ. ಇದು ಗೊತ್ತಾದಮೇಲೆ ಅವಳ ಗಂಡ ಫುಲ್ಲು ಎದ್ದು ರತ್ನಿಗೆ ಅಂದರೆ ವಿದ್ಯುನಮ್ಮಂಗೆ ಹೊಡಿತಾ ಇರ್ತಾನೆ. ಇದನ್ನು ನೋಡಿ ಅವ್ರ ಅಜ್ಜಿ ಬರ್ತಾಳೆ, ಏನಕ್ಕೆ ಹಿಂಗೆ ಹೊಡಿತಿದ್ಯಾ ಅಂತ ಅಂದಾಗ ಅವ್ರ ಅಪ್ಪ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಗ ಅವ್ರ ಅಜ್ಜಿ ಹೇಳ್ತಾಳೆ, ಏನೋ ಒಂದು ಸುಳ್ಳು ಹೇಳಿದ್ದಾಳೆ ಮಗುನ ಕಾಪಾಡೋಕ್ಕೆ, ಬಿಡು ಆವತ್ತೊಂದು ಆಗಿದ್ದಾಯಿತು, ಇನ್ನು ಮುಂದೆ ನೋಡ್ಕೊಳ್ಳೋಣ ಅಂತ. ಅದಾದಮೇಲೆ ಈ ಕಡೆ ವೀರಭದ್ರೇಗೌಡನಿಗೆ ಸಿಟ್ಟು ಬರೆಸ್ಬೇಕು ಅಂತ ಅಂದ್ಬಿಟ್ಟು ವೀರಭದ್ರೇಗೌಡ ದೊಡ್ಡಮ್ಮ ಮತ್ತು ಅವ್ರ ಅತ್ತೆ ಅವನ ಮುಂದೆ ಬಂದು ಒಂಥರ ನಾಟಕ ಮಾಡ್ತಾ ಏನಂತ ಅಂದರೆ, ಏನಪ್ಪ ಇನ್ನೇನು ಕೋಪ ಕಮ್ಮಿ ಆದಮೇಲೆ ನೀನು ಅವಳನ್ನ ಕ್ಷಮಿಸ್ತೀಯಾ ಹಾಗೆ ಹಿಂಗೆ ಅಂತೆಲ್ಲ ಮಾತಾಡಿದಾಗ ವೀರಭದ್ರೇಗೌಡ ಸಿಟ್ಟಲ್ಲಿ ಇಲ್ಲ ನಾನು ಅವಳನ್ನ ಕ್ಷಮಿಸಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅದಾದಮೇಲೆ ಇವರು ಮನೇಲಿ ಡಿಸ್ಕಷನ್ ಮಾಡ್ತಾಯಿರ್ತಾರೆ. ವೀರಭದ್ರೇಗೌಡನ ಏನೋ ಅತ್ತೆ ದೊಡ್ಡಮ್ಮ ಅವ್ರದ್ದು ಆ ಒಂದು ನೆಗೆಟಿವ್ ಗ್ಯಾಂಗ್ ಇದೆಯಲ್ಲ ಅವರೆಲ್ಲ ಫುಲ್ ಡಿಸ್ಕಷನ್ ಮಾಡ್ತಿರ್ತಾರೆ. ಲೈಕ್ ಏನಂತ ಅಂದರೆ, ನೀವು ಯಾಕೆ ಅದಕ್ಕೆ ಅವಳನ್ನ ಮನೆಗೆ ಕರ್ಕೊಂಡು ಬಂದ್ರಿ ಹಂಗೆ ಹಿಂಗೆ ಅಂತ ಅವ್ರ ಅತ್ತೆ ಎಲ್ಲ ಬಂದು ಕೇಳಬೇಕಾದ್ರೆ ಅವಳು ಹೇಳ್ತಾಳೆ, ನನಗೆ ಅದು ನನ್ನ ಕೈಲಿರಲಿಲ್ಲ ಅಂತ ಹೇಳ್ತಾಳೆ. ಹೇಳಿದ್ಮೇಲೆ ಗೌಡ್ರು ಬರ್ತಾರೆ. ಗೌಡ್ರು ಬಂದಮೇಲೆ ಶಿವರಾಮೇಗೌಡರು ಬರ್ತಾರೆ. ಶಿವರಾಮೇಗೌಡರು ಬಂದಮೇಲೆ ಅವ್ರ ಮುಂದೆ ಅವರು ಈಶ್ವರಿ ನಾಟಕ ಮಾಡ್ತಾಳೆ, ನಿಮಗಾಗಿ ಅವಮಾನ ಆಗಿದೆ, ನಾವು ಅದಕ್ಕೆ ಅದನ್ನ ಸರಿಯಾಗಿ ಸೇರಿ ತೀರಿಸ್ಕೊತೀವಿ ಹಂಗೆ ಹಿಂಗೆ ಅಂತ ಹೇಳಿದಾಗ ಶಿವರಾಮೇಗೌಡ್ರು ಅಂತ ಹೇಳ್ತಾಳೆ, ಅಂದರೆ ವಿದ್ಯುನತ್ತೆ, ಇಲ್ಲ ಅವಳೇನೋದು ಮಾಡಿದ್ದಾಳೆ ತಪ್ಪು, ಅವಳು ತಪ್ಪಿಗೆ ಅವಳು ಪ್ರಾಯಶ್ಚಿತ್ತ ಅನುಭವಿಸ್ತಾಳೆ, ನೀವೇನೋ ಮಾಡಬೇಡಿ ಅಂತ. ಆದರೆ ಈಶ್ವರಿ ಬಿಡಲ್ಲ, ಅದನ್ನು ಹಂಗೆ ಕೆತ್ಕಿ ಕೊನೆಗೆ ಶಿವರಾಮೇಗೌಡರು ನೀವೇನಾದ್ರು ಮಾಡಿ ನಾನು ಅದು ಸುದ್ದಿಗೆ ಬರೋಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಹೋದ್ಮೇಲೆ ಈ ಕಡೆ ಕ್ವಾಟ್ಲೆ ಬರ್ತಾನೆ, ಶೆಡ್ಡಿಗೆ ಬರ್ತಾನೆ ವಿದ್ಯೆ ನೋಡೋಕ್ಕೆ. ಆಗ ವಿದ್ಯಾ ಶೆಡ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರ್ತಾಳೆ. ಅದನ್ನು ನೋಡಿ ಕ್ವಾಟ್ಲೆ ಫುಲ್ ಶಾಕಾಗಿ, ಅದಕ್ಕಮ್ಮ ಸಂಜೆ ನಾನು ನೋಡಿ ಶೆಡ್ಡು, ನೀವು ಇಷ್ಟು ಇದನ್ನೆಲ್ಲ ಕ್ಲೀನ್ ಮಾಡಿದ್ರಲ್ಲ, ಅದೇ ಥರ ಈ ಮನೇಲಿರೋ ಮನ್ಸುಗಳನ್ನೂ ಕ್ಲೀನ್ ಮಾಡಿ ಅಂತ ಹೇಳಿ ಡಿಸ್ಕಷನ್ ಮಾಡ್ತಿರ್ತಾರೆ. ಅದೇ ಸಮಯದಲ್ಲಿ ವೀರಭದ್ರೇಗೌಡರು ಅಲ್ಲೊಂದು ಸ್ಟೋನ್ ಬೆಂಚ್ ಇರುತ್ತೆ, ಅಲ್ಲಿ ಬಂದು ಕೂರ್ತಾರೆ. ಅದನ್ನು ನೋಡಿದ ವಿದ್ಯಾ, ಇವಾಗ ಗೌಡ್ರು ಒಬ್ಬರೇ ಅವರೇ, ಇವಾಗಲೇ ಹೋಗ್ಬಿಟ್ಟು ನಾನು ಕ್ಷಮೆ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಮಾತಾಡೋಕ್ಕೆ ಬರ್ತಾಳೆ. ಅದೇ ಇವತ್ತಿನ ಎಪಿಸೋಡ್. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗಲ್ಲಿ ನಿನ್ನೆ ಎಲ್ಲಿಂದ ಸ್ಟಾಪ್ ಆಗಿತ್ತು ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ವಿದ್ಯಾ ಗೌಡ್ರು ಒಬ್ಬರೇ ಇದ್ದಾರೆ ಅಂತ ಮಾತಾಡೋಕ್ಕೆ ಹೋಗ್ತಾಳೆ, ಆದರೆ ಗೌಡ್ರು ಸಿಟ್ಟಲ್ಲಿ ಅವಳಿಗೆ ಬೈದ್ಬಿಟ್ಟು ಕಳಿಸ್ತಾರೆ. ಅದಾದಮೇಲೆ ಕ್ವಾಟ್ಲೆ ಹೇಳ್ತಾನೆ, ಇದಕ್ಕೆ ನಾನು ನಿಮಗೆ ಹೋಗಬೇಡಿ ಅಂತ ಹೇಳಬೇಕು ಅಂದ್ಕೊಂಡೆ, ಆದರೆ ನಿಮ್ಮ ಉತ್ಸಾಹ ನೋಡಿ ನನಗೆ ಹೇಳ್ಬೇಕಂತ ಅನ್ನಿಸ್ಲಿಲ್ಲ ಅಂತ ಹೇಳ್ತಾಳೆ. ಅದಾದಮೇಲೆ ಅವಳೊಬ್ಬಳೇ ಕೂತಿರ್ತಾಳೆ.
ಕೂತಿದ್ದಾಗ ಈಶ್ವರಿ ಅದಾದಮೇಲೆ ಈಶ್ವರಿ ಮಗಳು ಅವ್ರ ಅತ್ತೆ ಮಗಳು 4 ಜನನು ಬಂದು ಅವಳಿಗೆ ಸ್ವಲ್ಪ ಕೆಡ್ದಾಗ ಮಾತಾಡಿ ಹೋಗಬೇಕು ಅಂತ ಬರ್ತಾರೆ. ಅದಾದಮೇಲೆ ಅವಳಿಗೆ ಹರಿದೋಗಿರೋ ಬಟ್ಟೆ ತಂದು ಕೊಡ್ತಾರೆ. ಯಾಕಂದರೆ ಅವಳಿಗೆ ಮನೆ ಕೆಲಸದೊಳಗಿರೋದ್ರಿಂದ ಆ ಥರ ಅವಳು ಬಟ್ಟೆ ಹಾಕೋಬೇಕು ಅಂತ ಅಂದ್ಬಿಟ್ಟು ತಂದು ಕೊಡ್ತಾರೆ. ಅಂದರೆ ಬ್ಲೌಸಲ್ಲೆಲ್ಲ ಬಿಚ್ಚೋಗಿ ಸ್ಟಿಚ್ ಹಾಕಿರೋ ಥರ ಎದ್ದು ಕಾಣೋ ಥರ ಹೊಲ್ದಿರೋ ಅಂಥ ಬಟ್ಟೆ. ಅದಾದಮೇಲೆ ಅವಳು ಅದನ್ನು ಇಸ್ಕೊಳ್ತಾಳೆ, ಹಾಕೊಂಡು ಬರ್ತಾಳೆ. ಅದಾದಮೇಲೆ ಅವಳು ಹೇಳ್ತಾಳೆ, ನಾನು ಇದಕ್ಕಿಂತನೂ ಇನ್ನೂ ಕೆಳಗಡೆ ಇರೋ ಬಡಸ್ತಾನದಲ್ಲಿ ಬೆಳೆ ಬಂದಿದ್ದೀನಿ, ನನಗೇನು ಬೇಜಾರಿಲ್ಲ. ನನಗಿರೋ ಬೇಜಾರು ನನ್ನ ಆಸ್ತಿ ಏನಂತ ಅಂದರೆ ಗೌಡ್ರು, ನನ್ನ ಅತ್ತೆ ಮಾವ, ನನ್ನ ಅಜ್ಜಿ ಅಷ್ಟೇ ಅಂತ ಹೇಳ್ಬಿಟ್ಟು ಅವ್ರಿಗೆ ಸವಾಲು ಹಾಕ್ತಾಳೆ. ನಾನು ಅದನ್ನು ಮತ್ತೆ ಸಂಪಾದನೆ ಮಾಡ್ಕೊತೀನಿ ಅಂತ. ಅದಾದಮೇಲೆ ಈ ಡಿಸ್ಕಷನ್ ಎಲ್ಲ ಆದಮೇಲೆ ಅವ್ರು ಹೋಗ್ಬಿಟ್ಟು ಏನು ಮಾಡೋದು ಅಂತ ಥಿಂಕ್ ಮಾಡ್ತಾಯಿರ್ತಾರೆ. ಅದಾದಮೇಲೆ ವಿನಂತಿ ಅಮ್ಮ, ಇದನ್ನು ನಾನು ಹಿಂಗೆ ಸುಮ್ಮನೆ ಬಿಡೋಲ್ಲ, ಹೆಂಗಾದ್ರೂ ಮಾಡಿ ಅವಳನ್ನ ಇಲ್ಲಿಂದ ಓಡಿಸ್ತೀನಿ ಅಂತ ಹೇಳಿ ಡಿಸ್ಕಷನ್ ಮಾಡಿ ಮುಗಿಸ್ತಾರೆ. ಈ ಕಡೆ ಗೌಡ್ರು ಚೆನ್ನಾಗಿ ಕುಡ್ಕೊಂಡು ಕೂತಿರ್ತಾರೆ. ಅದಾದಮೇಲೆ ಇಲ್ಲಿ ವಿದ್ಯುನಪ್ಪ ಗೌಡ್ರ ಹತ್ರ ಏನೋ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಒಬ್ರ ಹತ್ರ ದುಡ್ಡು ಇಸ್ಕೊಂಡಿರ್ತಾನೆ. ಅವರು ಬಂದು ದುಡ್ಡನ್ನ ರಿಟರ್ನ್ ಕೇಳ್ತಾ ಇರ್ತಾರೆ. ಆವಾಗ ಹೆಂಗಾದ್ರೂ ಮಾಡಿ ನಾನು ಸರಿ ಮಾಡ್ತೀನಿ ಅಂತ ಹೇಳಿ ಅವರನ್ನು ಕಳಿಸಿರ್ತಾನೆ. ಮತ್ತು ಬೆಳಕಾಗುತ್ತೆ. ಬೆಳಕಾದ್ಮೇಲೆ ವಿದ್ಯಾ ಹೋಗ್ಬಿಟ್ಟು ಮನೆ ಮುಂದೆ ರಂಗೋಲಿ ಬಿಡ್ತಾ ಇರ್ತಾಳೆ. ಮನೆ ಮುಂದೆ ರಂಗೋಲಿ ಬಿಟ್ಟು ಬಣ್ಣ ಹಾಕ್ತಿರ್ಬೇಕಾದ್ರೆ ಚೆಲ್ವಿಗೆ ಬರ್ತಾಳೆ. ಚೆಲ್ವಿಗೆ ಬಂದಮೇಲೆ ಅವಳಿಗೆ ಬೇಜಾರಾಗುತ್ತೆ, ಇವ್ರು ಈ ಥರ ಬಟ್ಟೆ ಹಾಕೊಂಡ್ರದು ನೋಡಿ. ಆವಾಗ ಅವಳು ಹೇಳ್ತಾಳೆ, ಬಟ್ಟೆ ಇರೋದು ಜಸ್ಟು ಮಾನ ಮುಚ್ಕೊಳ್ಳೋಕ್ಕಷ್ಟೇ, ಇನ್ನೇನಕ್ಕೂ ಅಲ್ಲ ಅಂತ ಅಂದು ರಂಗೋಲಿ ಬಿಡ್ತಾ ಇರಬೇಕಾದ್ರೆ ಅವಳು ಬರ್ತಾಳೆ. ಅವ್ರ ಅತ್ತೆ ಬಂದು ಅವಳು ರಂಗೋಲಿ ಬಿಟ್ಟಿರೋದ್ರ ಮೇಲೆ ನೀರು ಚೆಲ್ತಾಳೆ. ಅದನ್ನು ಶಾಕಲ್ಲಿ ವಿದ್ಯಾ ಮತ್ತು ಚೆಲ್ವಿ ಇಬ್ಬರು ನೋಡ್ತಾರೆ. ಅದೇ ಇವತ್ತಿನ ಎಪಿಸೋಡು. ಇವತ್ತಿನ ಮುದ್ದು ಸೊಸೆ ನಿನ್ನೆಯಿಂದ ಕಂಟಿನ್ಯೂ ಆಗುತ್ತೆ. ನಿನ್ನೆ ವಿದ್ಯಾ ರಂಗೋಲಿ ಬಿಟ್ಟಿರೋದನ್ನ ಸಾವಿತ್ರಿ ಹಾಳು ಮಾಡ್ತಾಳೆ ನೀರು ಚೆಲ್ಲಿ. ಇವತ್ತು ಅವಳು ನಾಟಕ ಆಡ್ತಾಳೆ. ಏನೋ ಆ ಬಕೆಟ್ ಅವಳೇ ವಿದ್ಯಾನೇ ಬೇಕಂತ ಇಟ್ಟಿರೋ ಥರ ಅದು ಅವಳ ಕಾಲಿಗೆ ಇಟ್ಕೊಂಡು ಅವಳಿಗೆ ನೋವಾಗಿರೋ ಥರ ನಾಟಕ ಆಡ್ತಾಳೆ. ನಾಟಕ ಆಡ್ಬಿಟ್ಟು ಒಳಗಡೆ ಹೋಗ್ತಾಳೆ. ಅದೇ ಸಮಯಕ್ಕೆ ಅಜ್ಜಿ ಬರ್ತಾರೆ. ಅಜ್ಜಿ ಬಂದು ಇದನ್ನು ನೋಡ್ತಾರೆ. ಇದನ್ನು ನೋಡಿದ್ಮೇಲಿಂದ ಅಜ್ಜಿ ಕೇಳ್ತಾರೆ, ಇದನ್ನು ಯಾರು ನಿನಗೆ ಮಾಡೋಕ್ಕೆ ಹೇಳಿದ್ದು ಅಂತ ಹೇಳಿದಾಗ ಸಾವಿತ್ರಮ್ಮ ಅಂತ ಹೇಳ್ತಾಳೆ ಚಂಪ ಹೇಳಿದ್ಮೇಲೆ ಅಜ್ಜಿ ಸಾವಿತ್ರಿನ ಅಂದರೆ ಅವ್ರ ಮಗಳನ್ನ ಕರೀತಾರೆ. ಕರೆದ್ಮೇಲೆ ಹೇಳ್ತಾರೆ, ನೀನು ಯಾರು ಅವಳಿಗೆ ಕೆಲಸ ಎಲ್ಲ ಹೇಳೋಕ್ಕೆ ಅಂತ ಹೇಳಿದ್ಮೇಲೆ ಅಜ್ಜಿ ಹೇಳ್ತಾರೆ, ನೀನು ಈ ಮನೆ ವಾರಸ್ದಾರನ ಹೊಟ್ಟೆಲಿ ಇಟ್ಕೊಂಡಿದ್ಯಾ, ನೀನು ಈ ಥರ ಬಗ್ಗಿ ಭಾರ ಎತ್ತೆಲ್ಲ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಇದನ್ನೆಲ್ಲ ನೋಡಿದ ವಿದ್ಯೆಗೆ ತುಂಬ ಖುಷಿ ಆಗುತ್ತೆ. ಅದಾದಮೇಲೆ ಅಜ್ಜಿ ಇನ್ನೊಂದು ಮಾತು ಹೇಳ್ತಾರೆ, ಈ ಮನೆ ವಾರಸ್ದಾರ ನಿನ್ನ ಹೊಟ್ಟೆಲಿ ಇದ್ದಾನೆ ಅನ್ನೋ ಮಾತ್ರಕ್ಕಷ್ಟೇ ನಾನು ನಿನಗೆ ಸಪೋರ್ಟ್ ಮಾಡ್ತೀರ, ಅಂದಂದು ಮಾತ್ರಕ್ಕೆ ನಾನು ನಿನ್ನ ಕ್ಷಮಿಸಿಲ್ಲ ಅಂತ ಹೇಳ್ತಾರೆ. ಇದಾದಮೇಲೆ ನೆಕ್ಸ್ಟ್ ಸೀನಲ್ಲಿ ಏನಪ್ಪ ಅಂತ ಅಂದರೆ ಇಲ್ಲಿ ಭದ್ರೇಗೌಡರು ತಿಂಡಿ ತಿಂತಾ ಇರ್ತಾರೆ. ತಿಂಡಿ ತಿಂತಾ ಇರಬೇಕಾದ್ರೆ ಅವರಿಗೆ ನತ್ತತ್ಬಿಡುತ್ತೆ, ನೀರಿರಲ್ಲ. ಆಗ ಅಜ್ಜಿ ಮತ್ತೆ ಬೈತಾರೆ, ನೀವೇನು ಹೆಂಗಸ್ರೆ, ನಾನು ನಿಮ್ಗೆ ಹೇಳಿದ್ದೀನಿ ತಾನೆ ಊಟಕ್ಕೆ ಕೂತಾಗ ನೀರಿಡಿ, ಈಗ ನೋಡು ನನ್ನ ಮಗ ಹೆಂಗೆ ಒದ್ದಾಡ್ತಿದ್ದಾನೆ ಅಂತ. ಅದನ್ನು ನೋಡಿದ ವಿದ್ಯಾ ನೀರು ತಗೊಂಡು ಬಂದು ಕೊಟ್ಟು ಕುಡಿರಿ ಮಾವಯ್ಯ ಅಂತ ಹೇಳ್ಬಿಡ್ತಾಳೆ. ಅವಳು ವಾಯ್ಸ್ ಕೇಳ್ತಿದ್ದಂಗೆ ಇನ್ನೇನು ನೀರು ಕುಡಿಬೇಕಿದ್ದು ಗೌಡ್ರು ಬೇಡ ಅಂತ ಚೆಲ್ಬಿಟ್ಟು ಕಿರ್ಚಾಡ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಅವಳು ಹಿಂದೆನೇ ಹೋಗಿದ್ದು ಈಶ್ವರಿ ಸಾವಿತ್ರಿ ಇಬ್ಬರು ಭಾವ ನಾವು ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂತಿದ್ದೀವಿ, ಅದಕ್ಕೆ ನೀವು ಅಡ್ಡ ಬರಬಾರ್ದು ಅಂತ ಹೇಳಿದಾಗ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಅಡ್ಡ ಬರೋಲ್ಲ ಅಂತ ಹೇಳಿ ಅವನ ಪಾಡಿಗೆ ಅವ್ನು ಹೊರಟೋಗ್ತಾನೆ. ಹೊರಟೋದ್ಮೇಲೆ ಇವ್ರು ಈ ಕಡೆ ಬಂದು ವಿದ್ಯುಂಗೆ ಚೆನ್ನಾಗಿ ಬೈತಾರೆ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಅಜ್ಜಿನೂ ಬೈತಾರೆ. ಅಜ್ಜಿ ಹೇಳ್ತಾರೆ, ನನ್ನ ಮಗನ ಅನ್ನ ಕಿತ್ಕೊಂಡೆ ನೀನು ಅಂತ ಬೈತಾರೆ. ಈ ಕಡೆ ಗೌಡ್ರು ಎರಡನೇ ಹೆಂಡ್ತಿ, ನನ್ನ ಗಂಡನ ಅನ್ನ ಕಿತ್ಕೊಂಡೆ ನೀನು, ಕೈ ಮುಗಿತೀನಿ ಇಲ್ಲಿಂದ ಹೊರಟೋಗು ಅಂತ ಹೇಳಿದಾಗ ವಿದ್ಯಾ ತುಂಬ ಬೇಜಾರಿಂದ ಹತ್ಕೊಂಡು ಹೋಗ್ತಾಳೆ. ಹತ್ಕೊಂಡು ಹೋದ್ಮೇಲೆ ನೆಕ್ಸ್ಟು ಮತ್ತೆ ಗೌಡ್ರು ವೀರಭದ್ರೆ ಗೌಡ್ರು ಅಂದರೆ ಅವ್ರ ಮಗನ ರೂಮ್ಗೆ ಬರ್ತಾರೆ. ಮಗ ಅಷ್ಟರಲ್ಲಿ ಕುಡಿಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿರ್ತಾರೆ. ಅಪ್ಪನ ವಾಯ್ಸ್ ಕೇಳ್ತಿದ್ದಂಗೆ ಎಲ್ಲ ಎತ್ತಿಡ್ತಾರೆ. ಅದಾದಮೇಲೆ ಅಪ್ಪ ಬಂದು ಹೇಳ್ತಾರೆ, ಅದನ್ನು ಮೇಲೆತ್ತಿಡು ಅಂತ ಹೇಳ್ಬಿಟ್ಟು ಅವರು ಕುಡಿದು ನಾನು ನಿನ್ನ ಹತ್ರ ಮನಸ್ಬಿಚ್ಚಿ ಮಾತಾಡಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ತಾರೆ. ಏನಪ್ಪ ಅಂತ ಅಂದರೆ ಗೌಡ್ರು ಮನಸ್ಸಲ್ಲಿ ಏನಿರುತ್ತೆ ಅಂತ ಅಂದರೆ ಮಗನ ಮನಸ್ಸಲ್ಲಿ
ನನ್ನಿಂದಾಗಿ ನಮ್ಮ ಅಪ್ಪನ ಮರ್ಯಾದೆ ಹೋಯ್ತು ಅಂತ ಅವ್ರು ತುಂಬ ಫೀಲ್ ಮಾಡ್ತಿರ್ತಾರೆ. ಆವಾಗ ಅವ್ರು ಹೇಳ್ತಾರೆ, ವೀರಭದ್ರೇಗೌಡರು, ನೀನು ಆ ಥರ ಫೀಲ್ ಮಾಡಬೇಡ, ನನ್ನ ಮಗ ಏನಂತ ನನಗೆ ಚೆನ್ನಾಗಿ ಗೊತ್ತು, ನನ್ನ ಮಗ ಯಾವತ್ತೂ ನನ್ನ ತಲೆ ತಗ್ಸೋ ಥರ ಮಾಡಲ್ಲ ಅಂತ ಹೇಳಿ ಅವರಿಗೆ ಈ ಕುಡ್ತ ಅನ್ನೋದು ಬೇಜಾರಲ್ಲಿ ಕುಡಿಬೇಕು, ಅದೇ ಚಟ ಆಗಿ ನಮ್ಮ ವ್ಯಕ್ತಿತ್ವನ ಹಾಳು ಮಾಡಬಾರ್ದು ಅಂತ ಹೇಳಿ ಉಪದೇಶ ಮಾಡಿಬಿಟ್ಟು ಹೋಗ್ತಾನೆ. ಈ ಕಡೆ ಮತ್ತೆ ವಿದ್ಯಾ ಅವಳ ಪಾಡುಗಳು ಶೆಡ್ಡಲ್ಲಿ ಕೂತಿರ್ಬೇಕಾದ್ರೆ ಚಂಪಾ ಬಂದು ಊಟ ತಗೊಂಡು ಬರ್ತಾಳೆ. ಊಟ ತಗೊಂಡು ಬಂದು ಊಟ ಮಾಡಿ ಅಂತೇಳಿ. ಯಾಕೆ ಅಂತ ವಿದ್ಯಾ ಕೇಳಿದಾಗ, ಈಗ ನೀವು ಒಬ್ಬರಲ್ಲ ಇಬ್ಬರು, ನೀವು ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೇನು ತಟ್ಟೆ ಕೊಟ್ಟು ಸಾಂಬಾರು ಹಾಕ್ತಾ ಇರ್ತಾಳೆ. ಅಷ್ಟರಲ್ಲಿ ಈಶ್ವರಿ ಬಂದ್ಬಿಟ್ಟು, ನಿಲ್ಲಿಸು ಅಂತ ಹೇಳ್ಬಿಟ್ಟು, ಇನ್ಮೇಲಿಂದ ಇವಳು ಈ ತಟ್ಟೆಲೆಲ್ಲ ತಿನ್ನಬೇಕಾಗಿರೋದು, ಬೇರೆ ತಟ್ಟೆಲಿ ಅಂತ ಅಂದ್ಬಿಟ್ಟು ಅವಳ ಮಗಳನ್ನ ಕರೀತಾಳೆ. ಮಗಳು ಅಲ್ಯೂಮಿನಿಯಂ ತಟ್ಟೆ ತಗೊಂಡು ಬರ್ತಾಳೆ. ಅದನ್ನು ನೋಡಿ ವಿದ್ಯಾ ಚಂಪಾ ಇಬ್ಬರು ಶಾಕಾಗಿ ನಿಂತಾರೆ. ಅದೇ ಇವತ್ತಿನ ಎಪಿಸೋಡ್ ಎಂಡಲ್ಲಾಗಿತ್ತು. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ನಿನ್ನೆ ಇದು ಕಂಟಿನ್ಯೂ ಆಗುತ್ತೆ. ವಿದ್ಯಂಗೆ ಅಲ್ಯೂಮಿನಿಯಂ ತಟ್ಟೆ ಕೊಡ್ತಾರೆ ಅವ್ರ ಚಿಕ್ಕತ್ತೆ ಊಟಕ್ಕೆ. ಅದನ್ನು ನೋಡಿದ ವಿದ್ಯಾ ಹೇಳ್ತಾಳೆ, ನನಗೆ ಈ ತಟ್ಟೆಲಿ ತಿನ್ನೋಕ್ಕೆ ಯಾವುದೇ ರೀತಿ ಬೇಜಾರಾಗಲ್ಲ, ಯಾಕಂದರೆ ಈ ತಟ್ಟೆಲಿ ತಿಂದರೂ ಅನ್ನನೇ, ಚಿನ್ನ ತಟ್ಟೆಲಿ ತಿಂದರೂ ಅನ್ನನೇ ಅಂತ ಹೇಳ್ತಾಳೆ. ಅದಾದಮೇಲೆ ಅವ್ರ ಚಿಕ್ಕತ್ತೆಗೆ ಹೇಳ್ತಾಳೆ, ಇವತ್ತು ಏನೇನು ನಡೀತಿದೆ ಅದಕ್ಕೆಲ್ಲ ಸೂತ್ರಧಾರಿ ನೀವೇ ಅಂತ ನನಗೆ ಗೊತ್ತು ಅಂತ ಹೇಳಿದಾಗ ಚಿಕ್ಕತ್ತೆ ಹೇಳ್ತಾಳೆ, ಹೌದು ನಾನೇ ಇದಕ್ಕೆ ಸೂತ್ರಧಾರಿ, ಏನೀಗ ಅಂತ ಕೇಳಿದಾಗ ವಿದ್ಯಾ ಹೇಳ್ತಾಳೆ, ನಾನು ಈ ತಪ್ಪು ಮಾಡಿಬಿಟ್ನಲ್ಲ ಅಂತ ಹೇಳ್ದೇ ನಾನು ತುಂಬ ಸಂಕಟದಲ್ಲಿದ್ದೆ, ಆದರೆ ನೀವು ಅದನ್ನು ಹೇಳಿ ನನ್ನನ್ನು ಈ ಸಂಕಟದಿಂದ ಪಾರು ಮಾಡಿದ್ದೀರ ಅಂತ ಹೇಳಿದಾಗ ಅವ್ರ ಚಿಕ್ಕತ್ತೆ ಮತ್ತು ಮಗಳು ಇಬ್ಬರು ಸಿಟ್ಟು ಮಾಡ್ಕೊಂಡು ಹೋಗ್ತಾರೆ. ಚಂಪುಂಗೆ ಹೇಳ್ತಾಳೆ, ಇದರಲ್ಲೇ ಊಟ ಬಡಿಸು ಅಂತ ಹೇಳಿ. ಚಂಪ ಅದರಲ್ಲೇ ಊಟ ಬಡಿಸಿದಾಗ ಅವಳು ಆರಾಮಾಗಿ ಊಟ ಮಾಡ್ತಾಳೆ. ಊಟ ಮಾಡಿ ಹೊರಗಡೆ ಹೋದಾಗ ಆ ಕಡೆ ಕ್ವಾಟ್ಲೆ ಬೇಜಾರಲ್ಲಿ ಕೂತಿರ್ತಾನೆ. ಏನಾಯಿತು ಕ್ವಾಟ್ಲೆ ಅಣ್ಣ ಅಂತ ಹೋಗಿ ಕೇಳಿದಾಗ ಭದ್ರಾ ಕುಡಿತಾ ಇರೋದು ನಾನು ಹೇಳ್ತಾನೆ. ಇದನ್ನು ಕೇಳಿ ವಿದ್ಯಾ, ನಾನು ಹೋಗಿ ಭದ್ರೇಗೌಡ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದಾಗ, ನೀವು ಹೋಗಬೇಡಿ, ಅವ್ನು ನಿಮ್ಮ ಹೆಸರು ಕಂಡ್ರೆ ಈಗ ಕೋಪ ಆಗ್ತಾನೆ ಅಂತ ಹೇಳಿದಾಗ, ಇಲ್ಲ ಇದು ನನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು, ಇದಕ್ಕೋಸ್ಕರ ನಾನು ಹೋಗಿ ಮಾತಾಡ್ತೀನಿ ಅಂತ ಹೋಗಿ ಮಾತಾಡ್ತಾಳೆ. ಇವಳು ರೂಮ್ಗೆ ಹೋಗಿ ನೋಡಿದಾಗ ಅಲ್ಲಿ ಬಾಟ್ಲು ಕಾಣುತ್ತೆ. ಅದನ್ನ ನೋಡಿ ಬೇಜಾರಾಗುತ್ತೆ. ಆ ಕಡೆ ಬೆಡ್ ಮೇಲೆ ಭದ್ರೇಗೌಡರು ಕೂತ್ಕೊಂಡು ಕುಡಿತಾ ಇರ್ತಾರೆ. ಅದನ್ನು ನೋಡಿದ ವಿದ್ಯಾ, ನೀವು ಯಾಕೆ ಹಿಂಗೆ ಕುಡಿತಿದ್ದೀರಾ, ಕುಡಿಬೇಡಿ ಅಂತ ಹೇಳಿದಾಗ, ನೀನು ಯಾರು ಇದನ್ನೆಲ್ಲ ಕೇಳೋಕ್ಕೆ ಅಂತ ಹೇಳಿದಾಗ ಅವಳು ತಾಳಿ ಕೈಯಲ್ಲಿ ಇಟ್ಕೊಂಡು ಹೇಳ್ತಾಳೆ, ನೀವು ನನಗೆ ಅಗ್ನಿಸಾಕ್ಷಿ ಆಗಿ ತಾಳಿ ಕಟ್ಟಿರೋ ಗಂಡ, ಇಲ್ಲಿ ನಿಮ್ಮನ್ನು ಪ್ರಶ್ನೆ ಮಾಡೋ ಅಧಿಕಾರ ಎಲ್ರಿಗಿಂತ ಜಾಸ್ತಿ ನನಗೈತೆ ಅಂತ ಹೇಳಿದಾಗ ಅವನು ಹೇಳ್ತಾನೆ, ನೀನು ಆ ಒಂದು ಅಧಿಕಾರನ ಯಾವತ್ತೋ ಕಳ್ಕೊಂಡಾಯ್ತು ಅಂತ ಹೇಳ್ತಾರೆ. ಅದಾದಮೇಲೆ ಅವಳು ಎಷ್ಟೇ ಹೇಳಿದ್ರು ಅವನು ಕುಡಿಯೋದನ್ನು ಸ್ಟಾಪ್ ಮಾಡಲ್ಲ. ಅವಳು ಬೇಜಾರು ಮಾಡ್ಕೊಂಡು ಹೊರಗಡೆ ಹೋಗ್ತಾಳೆ. ಅದಾದಮೇಲೆ ಅವಳು ವಿದ್ಯಾ ಶೆಡ್ಡಲ್ಲಿ ಕೂತ್ಕೊಂಡು ತರಕಾರಿ ಇರ್ತಿರ್ತಾಳೆ. ಇಲ್ಲಿ ಚಂಪಾ ಮನೆ ಬಾಗಿಲಲ್ಲಿ ಕೂತ್ಕೊಂಡು ಅಕ್ಕಿ ಸೋಸ್ತಿರ್ಬೇಕಾದ್ರೆ ಚಂಪಂಗೆ ಸಡನ್ನಾಗಿ ಒಂದು ಕಾಲ್ ಬರುತ್ತೆ. ಆ ಕಾಲ್ ಮಾಡಿರೋದು ವಿದ್ಯುನಮ್ಮ. ವಿದ್ಯುನ ಹತ್ರ ಮಾತಾಡಬೇಕು ಅಂತ ಹೇಳಿದಾಗ ವಿದ್ಯುಂಗೆ ತೊಗೊಂಡೋಗಿ ಫೋನ್ ಕೊಟ್ಟಾಗ ವಿದ್ಯಾ ಹೇಳ್ತಾಳೆ, ತವ್ರ ಮನೆಯಿಂದ ಸಂಬಂಧ ಕಳ್ಕೋಬೇಕು ಅಂತ ಇರ್ಬೇಕಾದ್ರೆ ನಾನು ಹೆಂಗೆ ಫೋನಲ್ಲಿ ಮಾತಾಡಲಿ ಅಂದಾಗ ಚಂಪಾ ಅವಳನ್ನ ಕನ್ವಿನ್ಸ್ ಮಾಡಿ ಮಾತಾಡಿಸ್ತಾಳೆ. ಆಗ ವಿದ್ಯಾ ಅವ್ರ ಅಮ್ಮನ ಜೊತೆ ಮಾತಾಡ್ತಾಳೆ. ವಿದ್ಯಾ ಅವ್ರ ಅಮ್ಮನ ಹತ್ರ ಮಾತಾಡಿ ಅವ್ರ ಅಮ್ಮಂಗೂ ಧೈರ್ಯ ಹೇಳ್ತಾಳೆ, ನಾನು ಮಾಡಿರೋ ತಪ್ಪಿಗಲ್ವ ನಾನು ಶಿಕ್ಷೆ ಅನುಭವಿಸ್ತಿದ್ದೀನಿ, ನೀನು ಎಷ್ಟು ಕಷ್ಟಪಟ್ಟಿದ್ಯಾ ಅಂತ ನಾನು ನೋಡಿದ್ದೀನಿ ಕಣವ, ಅದಕ್ಕಿಂತ ಇದೇನು ದೊಡ್ಡ ಕಷ್ಟ ಅಲ್ಲ ಅಂತ ಅಂದಾಗ, ನಾನು ನನ್ನ ಮಕ್ಳಿಗೋಸ್ಕರ ಮಾಡ್ತಿದ್ದೆ ಅಂದಾಗ ವಿದ್ಯಾನೂ ಇಲ್ಲ ಹೇಳ್ತಾಳೆ, ನಾನು ನನ್ನ ಮಗುಗೋಸ್ಕರ ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳಿದಾಗ ಅವ್ರ ಅಮ್ಮ ಅಲ್ಲೇ ಅಳ್ತಾಳೆ. ಅದಾದಮೇಲೆ ಅವಳು ಫೋನ್ ಕಟ್ ಮಾಡಿದಾಗ ಅವ್ರ ಅಜ್ಜಿ ಬರ್ತಾರೆ ಕರೆಕ್ಟ್ ಅದೇ ಟೈಮ್ಗೆ, ಏನು ಮಾಡ್ತಿದ್ದಾರೆ ಇಬ್ಬರು ಅಂತ. ಆವಾಗ ಚಂಪಾ ಹೇಳ್ತಾಳೆ, ಇವರು ತರಕಾರಿ ಕಟ್ ಮಾಡ್ತಿದ್ರು, ಅದಕ್ಕೆ ನಾನು ಸಹಾಯ ಮಾಡೋಕ್ಕೆ ಬಂದೆ ಅಂತ. ಆವಾಗ ಅಜ್ಜಿ ಮತ್ತೆ ಬೈತಾರೆ ವಿದ್ಯುಂಗೆ, ನಿನಗೆ ನಾನು ಈ ಥರ ಕೆಲಸ ಎಲ್ಲ ಮಾಡಬೇಡ ಅಂತ ಹೇಳಿದ್ದೀನಿ ಅಲ್ವಾ ಅಂತ. ಅದಾದಮೇಲೆ ಚಂಪಂಗೆ ಹೇಳ್ತಾರೆ, ಹೋಗಿ ಅಡುಗೆ ಮನೇಲಿ ಕಷಾಯ ಮಾಡಿಟ್ಟಿದ್ದೀನಿ ತಗೊಂಬ ಅಂತ. ಹೋಗಿ ಕಷಾಯ ತರ್ತಾಳೆ. ಕಷಾಯ ಕುಡಿಯೋಕ್ಕೆ ಹೇಳ್ತಾರೆ ವಿದ್ಯೆಗೆ. ವಿದ್ಯೆ ಕುಡಿದಾಗ ಕೈ ಅಂತ ಹೇಳ್ತಾಳೆ, ಇಲ್ಲ ನೀನು ಇದನ್ನು ಕುಡಿಬೇಕು, ಮಗಿಗೆ ಒಳ್ಳೆಯದು ಅಂತ ಹೇಳಿ ಕುಡಿಸ್ತಾರೆ. ಅದಾದಮೇಲೆ ಚಂಪಾ ವಿದ್ಯಾ ಹಿಂಗೆ ಹೇಳ್ತಾಳೆ, ಹೋಗಿ ಆ್ಯಕ್ಚುಲಿ ವಿದ್ಯಾ ಚಂಪಂಗೆ ಹೇಳ್ತಾಳೆ, ಹೋಗ್ಬಿಟ್ಟು ನನ್ನ ಬುಕ್ಸ್ನೆಲ್ಲ ನನ್ನ ರೂಮಲ್ಲಿ ಐತೆ ತಗೊಂಬ, ಯಾಕಂದರೆ ಎಕ್ಸಾಮ್ಸ್ ಹತ್ರ ಬರ್ತಿದೆ ಅಂತ ಹೇಳಿದಾಗ ಚಂಪಾ ಸರಿ ಆಯಿತು ಅಂತ ಹೋಗ್ತಾಳೆ. ಅದೇ ಇವತ್ತಿನ ಎಪಿಸೋಡ್. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ಸ್ಟಾರ್ಟಿಂಗಲ್ಲೇ ವಿದ್ಯುನ್ ನೋಡೋಕ್ಕೆ ಅಂತ ವಿದ್ಯುನ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಒಂದು ಹುಡುಗಿ ಅವ್ರ ಮನೆಗೆ ಬರುತ್ತೆ.
ಆಗ ಅದನ್ನು ನೋಡಿದ ವಿನಂತಿ, ನೀನು ಭವಾನಿ ಅಕ್ಕನ ನೋಡೋಕ್ಕಲ್ಲ ಬಂದಿರೋದು ಅಂತ ಕೇಳ್ತಾಳೆ. ಆಗ ಅವಳು ಹೇಳ್ತಾಳೆ, ಹೌದು, ಆದರೆ ನಾನು ವಿದ್ಯೆನ ಮಾತಾಡಿಸ್ಬೇಕು ಅಂತ ಹೇಳಿದಾಗ, ಏನಕ್ಕೆ ನೀನು ವಿದ್ಯೆನ ಮಾತಾಡಿಸ್ಬೇಕು ಅಂತ ಅಂದಾಗ, ಅವಳು 2 ವೀಕ್ಸಿಂದ ಕೋಚಿಂಗ್ ಸೆಂಟ್ರಿಗೆ ಬಂದಿಲ್ಲ ಅಂತ. ಅವಳು ಕೋಚಿಂಗ್ ಸೆಂಟ್ರಿಗೆ ಹೋಗಿದ್ನೆಲ್ಲ ಆ ಹುಡುಗಿ ವಿನಂತಿ ಹತ್ರ ಹೇಳ್ಬಿಡ್ತಾಳೆ. ವಿನಂತಿಗೆ ಇದು ಗೊತ್ತಾಗ್ತಿದ್ದಂಗೆ ಅವ್ರ ಅಮ್ಮಂಗೆ ಫೋನ್ ಮಾಡಿ ಅವ್ರ ಅತ್ತೆಗೆಲ್ಲ ಇನ್ಫಾರ್ಮ್ ಮಾಡಿ ಎಲ್ಲರೂ ಬಂದು ಮೀಟಿಂಗ್ ಮಾಡಿ ಇದನ್ನ ಹೆಂಗಾದರೂ ಮಾಡಿ ಮಾವಂಗೆ ಭಾವಂಗೆ ಇನ್ಫಾರ್ಮ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ನಿನ್ನೆ ಸಂಚಿಕೆಯಲ್ಲಿ ವಿದ್ಯಾ ಹೇಳಿರ್ತಾಳೆ ಚಂಪನ ಹತ್ರ, ನಾನು ಓದೋ ಬುಕ್ಸ್ ತಂದುಕೊಡು, ಎಕ್ಸಾಮ್ಸ್ ಹತ್ರ ಬಂತು ಅಂತ. ಎಕ್ಸಾಮ್ಸ್ ಹತ್ರ ಬಂತು ಅಂತ ಅವಳು ಓದಬೇಕು ಅಂತ ಕಾತರದಿಂದ ಕಾಯ್ಕೊಂಡಿರ್ಬೇಕಾದ್ರೆ ಚಂಪು ಹೋಗಿ ಬುಕ್ ತಂದು ಇವಳ ಕೈಗೆ ಕೊಟ್ಟಾಗ ಅದೇ ಸಮಯಕ್ಕೆ ಇವ್ರುಗಳೆಲ್ಲ ಬಂದು ಅವಳ ಕೈಯಿಂದ ಬುಕ್ ಕಿತ್ಕೊಂಡು ಇದನ್ನು ನಾವು ಇನ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದಾಗ ವಿದ್ಯಾ ಕಾಲಿಗೆಲ್ಲ ಬಿದ್ದು ಬೇಡ್ಕೊತಾಳೆ, ಇನ್ಫಾರ್ಮ್ ಮಾಡಬೇಡಿ ಅಂತ. ಅಂದು ಕೇಳ್ದಾನೆ ಅವ್ರು ಹೋಗಿ ಇನ್ಫಾರ್ಮ್ ಮಾಡ್ತಾರೆ. ಅವರು ಮಾವಂಗೆ ತೊಗೊಂಡೋಗಿ ಬುಕ್ ಕೊಟ್ಟಾಗ ಗೌಡ್ರು ಇದು ಯಾರ್ದಿದು ಅಂತ ಎಲ್ಲ ಪ್ರಶ್ನೆ ಮಾಡ್ತಾರೆ. ನೀವೇ ತೆಗೆದು ನೋಡಿ ಅಂತ ಅವಳ ತಂಗಿ ಹೇಳಿದಾಗ ಅದರಲ್ಲಿ ವಿದ್ಯುನ ಹೆಸರು ಇದ್ದಿದ್ದು ನೋಡಿ ಅವನು ಬುಕ್ನ ತೆಗೆದು ಎಸಿತಾನೆ. ಎಸೆದ್ಮೇಲೆ ಎಸೆದ್ಬಿಟ್ಟು ಇದನ್ನು ಯಾರು ಮಾಡಿದ್ದು ಅಂತೆಲ್ಲ ಕೇಳ್ತಾನೆ. ಆವಾಗ ಈಶ್ವರಿ ಹೇಳ್ತಾಳೆ, ಇದನ್ನೆಲ್ಲ ಈ ಮನೇಲಿ ಮಾಡಬಾರ್ದು ಅಂತ ಗೊತ್ತಿದ್ರು ಅವಳಿಗೆ ಸಪೋರ್ಟಿವ್ ಆಗಿ ನಿಂತು ಮಾಡಿದ್ದು ಈ ಮನೆ ಮಗ ಭದ್ರ ಅಂತ ಹೇಳಿದಾಗ ಅವ್ರ ಅಪ್ಪ ಕರೆದು ಕೇಳ್ತಾನೆ, ನಿಜ ಹೇಳ್ಬಿಡು, ನನ್ನ ಮಗ ನನ್ನ ಮಾತು ಮೀರಿ ನಡೆಯಲ್ಲ ಅಂತ ನನಗೆ ಗೊತ್ತು, ಇವ್ರು ಸುಳ್ಳು ಹೇಳ್ತವ್ರೆ ಅಂತ ಒಂದೇ ಒಂದು ಮಾತು ಹೇಳ್ಬಿಡು ಅಂತ ಹೇಳ್ತಾನೆ. ಆ ಟೈಮಲ್ಲಿ ಭದ್ರ ಅವ್ರ ಕಾಲಿಗೆ ಬಿದ್ದಿದ್ದು ನೋಡಿ ಅವರಪ್ಪ ಫುಲ್ ಶಾಕ್ ಆಗ್ತಾನೆ. ಶಾಕಾಗಿ ಅವನು ನನ್ನ ಹತ್ರ ಸುಳ್ಳು ಹೇಳ್ದೆ ಅಂದಮೇಲೆ ನೀನು ನನ್ನ ಮಗನೇ ಅಲ್ಲ ಅಂತ ಅವನು ಹೇಳ್ತಾನೆ. ಅದಾದಮೇಲೆ ಭದ್ರನ ದೊಡ್ಡಪ್ಪನು ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು ಅಂತ ಹೇಳಿ ಮಾತಾಡಿ ಆ ಎಪಿಸೋಡ್ನ ಅಲ್ಲಿಗೆ ಮುಗಿಯುತ್ತೆ. ಇವತ್ತಿನ ಮುದ್ದು ಸೊಸೆ ಸೀರಿಯಲ್ ನಿನ್ನೆಯಿಂದ ಕಂಟಿನ್ಯೂ ಆಗುತ್ತೆ. ವಿದ್ಯುನ್ ಬುಕ್ನೆಲ್ಲ ತಂದು ಶಿವರಾಮೇಗೌಡಂಗೆ ಕೊಟ್ಟು ಅವನಿಗೆ ಸಿಟ್ಟು ಬರೆಸಿ ಶಿವರಾಮೇಗೌಡ ವೀರಭದ್ರೇಗೌಡನ ಅಂದರೆ ಅವನ ಮಗ ವೀರಭದ್ರೇಗೌಡಂಗೆ ಚೆನ್ನಾಗಿ ಬೈದು ನೀನು ನನ್ನ ಮಗನೇ ಅಲ್ಲ ಅಂತ ಹೇಳಿಬಿಟ್ಟು ಹೊರಟೋಯ್ತಾನೆ. ಇದನ್ನು ನೋಡಿದ ವೀರಭದ್ರೇಗೌಡ ಗೌಡರು ತುಂಬ ಬೇಜಾರು ಮಾಡ್ಕೊಂಡು ವಿದ್ಯುನ್ನ ಸಿಟ್ಟಿಂದ ನೋಡ್ಕೊಂಡು ನಿಂತಿರ್ತಾರೆ. ಆಗ ಗೌಡ್ರು ಅಮ್ಮ ಹೇಳ್ತಾರೆ ಕ್ವಾಟ್ಲೆಗೆ ಅವನನ್ನು ಕರ್ಕೊಂಡೋಗಿ ಇಲ್ಲಿಂದ ಅಂತ. ಅದ್ರ ಮಧ್ಯದಲ್ಲಿ ಈಶ್ವರಿ ಬೇರೆ ಬೆಂಕಿ ಹಚ್ತಾ ಇರ್ತಾಳೆ ವೀರಭದ್ರೇಗೌಡನ ಮನಸ್ಸಲ್ಲಿ. ಅದಾದಮೇಲೆ ಇವರೆಲ್ಲ ಆ ಕಡೆ ಈ ಕಡೆ ಡಿಸ್ಪ್ಯಾಚ್ ಆದಮೇಲೆ ಈ ಇವ್ರುಗಳಿರ್ತಾರಲ್ಲ ಈಶ್ವರಿ ನೆಗೆಟಿವ್ ಕ್ಯಾರೆಕ್ಟರ್ ಇವರೆಲ್ಲ ಇರ್ತಾರೆ. ಅವಳು ಹೇಳ್ತಾಳೆ, ವಿನಂತಿ ಅಮ್ಮ ಹೇಳ್ತಾಳೆ, ಹೋಗಿ ವಿನಂತಿ ಹೋಗಿ ಎಣ್ಣೆ ತಗೊಂಡು ಬಾ ಅಂತ ಹಚ್ಚೋಣ ಅಂತ ಅವಳು ಹೋಗಿ ತಗೊಂಡು ಬರ್ತಾಳೆ. ಬುಕ್ಕಿಗೆ ಎಣ್ಣೆ ಹಚ್ಬೇಕು ಅಂದ್ಬಿಟ್ಟು ಸೀಮೆಣ್ಣೆ ಹಚ್ಚಿ ಸುಡಬೇಕು ಅಂತ ಅಂದ್ಬಿಟ್ಟು ತಗೊಂಡೋಗ್ತಾ ಇರಬೇಕಾದ್ರೆ ವಿದ್ಯಾ ಎಷ್ಟೇ ಬೇಡ್ಕೊಂಡ್ರು ಕೈ ಕಾಲನ್ನೆಲ್ಲ ಇಟ್ಕೊಂಡ್ರು ಅವರು ಹೇಳಿದ ಮಾತು ಕೇಳಲ್ಲ. ಕೊನೆಗೂ ವಿದ್ಯುನ್ ಬುಕ್ಕಿಗೆಲ್ಲ ಬೆಂಕಿ ಹಚ್ತಾರೆ. ಬೆಂಕಿ ಹಚ್ಬಿಟ್ಟು ಅವಳಿಗೆ ಚೆನ್ನಾಗಿ ಬೈದ್ಬಿಟ್ಟು ಹೋಗ್ತಾರೆ. ಹೋದ್ಮೇಲೆ ಅವಳು ಬೆಂಕಿ ಕೈ ಹಾಕ್ಬಿಟ್ಟು ಅವಳ ಹಾಲ್ ಟಿಕೆಟ್ನ ಎತ್ಕೊತಾಳೆ. ಅವಳು ಹಾಲ್ ಟಿಕೆಟ್ನ ಎತ್ಕೊಂಡು ಅಳ್ತಿರ್ತಾಳೆ. ಅದಾದಮೇಲೆ ಈಶ್ವರಿ ಮತ್ತೆ ಬಂದ್ಬಿಟ್ಟು ಇವತ್ತು ನಿನ್ನ ಬುಕ್ಕಿಗೆ ಬೆಂಕಿ ಹಾಕಿದ್ದೀನಿ, ನಾಳೆ ಈ ಗುಡಿಸ್ಲಿಗೂ ಬೆಂಕಿ ಹಾಕ್ತೀನಿ ಅಂತ ಹೇಳಿದಾಗ ವಿದ್ಯಾ ಹಾಲ್ ಟಿಕೆಟ್ನ ಹಂಗೆ ಕಾಣ್ದಂಗೆ ಇಟ್ಕೊತಾಳೆ. ಅದಾದಮೇಲೆ ಈ ಕಡೆ ಕ್ವಾಟ್ಲೆ ಮತ್ತು ಗೌಡ್ರು ಇರಬೇಕಾದ್ರೆ ವಿದ್ಯುನಪ್ಪ ಬಂದು ಏನೋ ಮಾತಾಡಬೇಕು ಅಂತ ಬರ್ತಾರೆ. ಆವಾಗ ಗೌಡ್ರು ತುಂಬ ಸಿಟ್ಟಲ್ಲಿರ್ತಾರೆ. ಸಿಟ್ಟಲ್ಲಿ ಇದ್ದಂಗೆ ಅವ್ರ ಕುತ್ತಿಗೆಗೆ ಕೈ ಹಾಕ್ಬಿಡ್ತಾನೆ. ಅದನ್ನು ನೋಡಿ ಅವ್ರ ಹತ್ರನೂ ಕೆಟ್ಟದಾಗ ಮಾತಾಡ್ತಾನೆ. ಅದನ್ನು ನೆನೆಸ್ಕೊಂಡು ವಿದ್ಯುನಪ್ಪ ಕುಡಿಯೋದನ್ನ ಸ್ಟಾಪ್ ಮಾಡಿದರು. ಮತ್ತೆ ಅವತ್ತು ಮನೆಗೆ ಕುಡ್ಕೊಂಡು ಹೋಗ್ತಾರೆ. ಅದನ್ನು ಅವ್ರ ಮನೆಯವರೆಲ್ಲ ಕೇಳಿದಾಗ ಏನಕ್ಕೆ ಮತ್ತೆ ಕುಡ್ದಿದ್ದೀರಾ ಅಂದಾಗ ಹಿಂಗಾಯಿತು ಅಂತ ಹೇಳ್ತಾರೆ. ಅದಾದಮೇಲೆ ಈ ಕಡೆ ಚಂಪಾ ಬರ್ತಾಳೆ. ಚಂಪಾ ಬಂದು ಮಾತಾಡಿದಾಗ ವಿದ್ಯಾ ಹೇಳ್ತಾಳೆ, ಅವ್ರು ಈ ಬುಕ್ಕನ್ನು ಸುಟ್ಟಾಕಿರ್ಬೋದು, ಆದರೆ ಈ ಬುಕ್ಕಲ್ಲಿ ಓದಿ ನನ್ನ ತಲೆಯಲ್ಲಿದೆಯಲ್ಲ ವಿದ್ಯೆ ಅದನ್ನು ಸುಟ್ಟಾಕಿಲ್ಲ. ಅವರಿಗೆ ಈ ಬುಕ್ಕಿನ ಬೆಲೆ ಆಗಲಿ ವಿದ್ಯೆ ಬೆಲೆ ಆಗಲಿ ಗೊತ್ತಿದ್ದರೆ ಈ ಥರ ಸುಟ್ಟಾಕ್ತಿರ್ಲಿಲ್ಲ ಅಂತ ವಿದ್ಯಾ ಚಂಪನ ಹತ್ರ ಪಾಸಿಟಿವ್ ಆಗಿ ಮಾತಾಡ್ತಾಳೆ. ನನಗೆ ಬೇಕಾಗಿದ್ದು ಒಂದೇ ಹಾಲ್ ಟಿಕೆಟ್ ಸಿಗ್ತಲ್ಲ ಅದಷ್ಟೇ ಸಾಕು. ನಾನು ಒಬ್ಬಳೇ ಅಷ್ಟಲ್ಲ, ನಮ್ಮ ಗೌಡ್ರಿಗೂ ನಾನು ಡಾಕ್ಟ್ರ್ ಆಗಬೇಕು ಅಂತ ತುಂಬ ಆಸೆ ಇದೆ, ಅದಕ್ಕೋಸ್ಕರನಾದರೂ ನಾನು ಆಗ್ತೀನಿ ಅಂತ ವಿದ್ಯಾ ಹೇಳ್ತಾಳೆ. ಅವಾಗ ಚಂಪಾ ಕೇಳಿದಾಗ ಹೆಂಗಾಗುತ್ತೆ ಅಂತ ಅಂದಾಗ ಎಕ್ಸಾಮ್ ಬರೆಯೋಕ್ಕೆ ದೇವ್ರು ಯಾವ್ದಾದ್ರು ಒಂದು ದಾರಿ ತೋರಿಸ್ತಾನೆ ಅಂತ ಹೇಳಿ ಅಲ್ಲಿಗೆ ಇವತ್ತಿನ ಎಪಿಸೋಡ್ ಮುಗಿಯುತ್ತೆ.